ಕೌರವೇಶ್ವರನಿಗೆ ಸ್ವಾಮಿಗೆ ಆನಂದವಂ ಸಹಿಸಲ್ ಸಾಗದೆ ಪಾರ್ಥನ ಘೋರ ಸೆರೆಗೆ ನಾಂ ತುತ್ತಾಗಲೇ ಸಾಯಲೇ ಬಾಳಲೇ. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ಅರಿತ ಪಾಂಡವರು ನಿರ್ಭಯದಿಂದ ಈ ರೀತಿಯೇ ನಡೆಯುವುದರಲ್ಲಿ ಸಂಶಯವಿಲ್ಲ. ದುರ್ಯೋಧನು ಇವೆಲ್ಲವನ್ನು ಕೇಳಿಯೂ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಹಿಂಜರಿಲಿಲ್ಲ. ದುರ್ಯೋಧನು ಇವೆಲ್ಲವನ್ನು ಕೇಳಿದರೂ ಕೇಳದವಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು ಮರಮಾಚದೆ ತಿಳಿಸು. ಕೃಷ್ಣನು ರಾಜಸಭೆಯಿಂದ ಹೊರ ನಡೆದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಕ್ರೋಧದಿಂದ ಬುದ್ಧಿವಾದವನಾಗಿ ಪಾಂಡವರ ಪಕ್ಷಪಾತಿಗಳೆಂದು ನಿಂದಿಸಿದನು. ಕಡೆಗೆ ಪಾಂಡವರಿಗೆ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಸಮಸ್ತ ಸಾಮಂತರಿಗೂ ಆಜ್ಞೆ ಹೊರಡಿಸಿದನು ಮತ್ತು ಕರ್ಣನಿಗೆ ತನ್ನ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಮನದಿಚ್ಛೆಯನ್ನು ಪ್ರಕಟಿಸಿದನು. ಆಗ ಗುರುಪಿತ ಮಹಾನವರು ಏನೆಂದು ಹೇಳಿದರು? ಅಸೂಯೆಯಿಂದ ಆತನು ಹಾಗೆ ಹೇಳಿರಲ್ಲ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಕನಸು ಭಂಗವಾಯಿತು. ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ ಶಕುನಿ. ದುರ್ಯೋಧನಲ್ಲಿ ಇದ್ದ ನನ್ನನ್ನು ತ್ಯಜಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಆ ಸಂತತಿಯನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಮಾತಿಗೆ ನೀನು ವಶನಾದಿಯೇನೋ ದುರ್ಯೋಧನನ ಸಂದೇಹ. ಗುರುಕುಲದ ಅರಸನಿಗೆ ಈ ಸ್ವಾಮಿಯ ನಿಷ್ಠೆಯ ಮೇಲೆ ಸಂದೇಶವೇ? ತಿಳಿದಿರೋರು. ಆದರೇನು, ನಿನ್ನ ಮತ್ತು ಕೃಷ್ಣನ ನಡುವೆ ನಡೆದ ಮಾತಿನ ವಿಷಯ ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಬಾರದೆಂದು ನಿರ್ಧಾರವಾಯಿತು. ಇದಕ್ಕೆಲ್ಲ ಕಾರಣರು ಭೀಷ್ಮರು. ಯಾರಾದರೂ ಆಗಲಿ, ಕೆಲವರಂತೂ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯುತ್ತಿರಲಿಲ್ಲ. ಏನು ಹೇಳಿದರು ಅವರು? ದುರ್ವಾರ್ತೆಯನ್ನು ನಾನು ಹೇಳಲಾರೆ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿಯ ನಿಷ್ಠೆಯಲ್ಲಿ ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ? ಅಯ್ಯೋ ಕುಲವೇ! ಆಡ ಅಯ್ಯೋ ದೈವವೇ! ವಿಧಿ ಹೊರದಾತನೆ ಜರಿದನೆಂದರೆ ನಾನೇಗೆ ಜೀವಿಸಲಿ ಈ ಲೋಕದಿ, ನಾಯೇಗೆ ಜೀವಿಸಲಿ. ಹೊರದಾತನೆ ಜರಿದನೆಂದರೆ ನಾನೇಗೆ ಜೀವಿಸಲಿ ಲೋಕದಿ. ಮುಂದೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ, ನಿಜವಾಗಿ ಜನಿಸಿದರು ನರ ಜನ್ಮ ಬೇಡ. ಹೊರದಾತನು ಜರಿದನೆಂದರೆ ನಾ ಹೇಗೆ ಜೀವಿಸಲಿ ಈ ಲೋಕದಿ, ನಾ ಹೇಗೆ ಜೀವಿಸಲಿ. ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ?
ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ, ಅರಿಯುವ ಜಲವು ಯಾವ ಕುಲ, ತಾಯಿಯು ಯಾವ ಕುಲ, ಬೆಳಗುವ ಜ್ಯೋತಿಯು ಯಾವ ಕುಲ. ಹೊರದಾತನೆ ಜರಿದನೆಂದರೆ ನಾನೇಗೆ ಜೀವಿಸಲಿ ಈ ಲೋಕದಲ್ಲಿ, ನಾಯೇಗೆ ಜೀವಿಸಲಿ. ಮುಂದೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಪರವಾಗಿ ಹುಟ್ಟಿದರು ನರ ಜನ್ಮ ಬೇಡ, ನಿಜವಾಗಿ ಜನಿಸಿದರು ನರ ಜನ್ಮ ಬೇಡ. ಹೊರದಾತನೆ ಜರಿದನೆಂದರೆ ನಾನೇಗೆ ಜೀವಿಸಲಿ. ದೈವವೇ ದೈವವೇ ಈಗ ಆತನು ಮಾನವ ಜಾತಿಯನ್ನು ಉಚ್ಚ ಕುಲದವರಿಗೆ ಮೀಸಲಾಗಿತ್ತನಲ್ಲೋ. ಈ ಅಪಮಾನವನ್ನು ನಾನು ಎಷ್ಟು ಸಾರಿ ಎಂದು ಸೈರಿಸಲಿ ಸಗುನಿ. ಸ್ಥಿರನಾಗು ಕರ್ಣ. ದುರ್ಯೋಧನು ನಿನ್ನ ಅವ್ಯಜ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವು ನಿನ್ನಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂಥ ಅನರ್ಥಕಾರಿಯಾಗುವುದೆಂಬುದನ್ನು. ಭಾರತ ವೀರರೆಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನೊಬ್ಬನೇ ಕೈಕಟ್ಟಿ ಮನೆಯಲ್ಲಿ ಕುಳಿತುಕೊಳ್ಳಲೇ ಸಗುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷೀಯವರಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಶಸ್ತ್ರಧಾರಣ ಮಾಡು. ಯಾಕಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಅಪಮಾನ ಮಾಡಲು ಕಾದಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಇದೆಲ್ಲವನ್ನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವನೆ ವಹಿಸುವನು. ದುರ್ಯೋಧನಿಗೆ ಇಂಥ ಪರಿವರ್ತನೆ ಆದ ಮೇಲೆ ನಾನು ಇನ್ಯಾರಿಗೋಸ್ಕರ ಯುದ್ಧವನ್ನು ಮಾಡಬೇಕು? ಸರಿಯಾಗಿ ಹೇಳಿದ ಸಕನಿ. ಭೀಷ್ಮನ ಪರಾಜಿತನಾಗುವವರೆಗ ನಾನು ಶಸ್ತ್ರದಾನ ಮಾಡುವುದಿಲ್ಲವೆಂದು ಇದೇ ನನ್ನ ಶಪಥ. ಅಧಿಕಾರ ಬರಲ. ದುರ್ಯೋಧನ, ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆವೆಯಾ? ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ತಲೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ತಲೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ನಿಲ್ಲೋ ವೀರ ಪಾರ್ಥನು. ಭಲೆ ಭಲೆ ಪಾರ್ಥ, ಸೂರಗೆಲುವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಅನ್ಯಾಯವಾಗಿ ಸತ್ತು ಬೀಳುವ ಸೂತ ಕರ್ಣನು. ಪಾಪ ಕರ್ಣ, ಸೂರಗೆಲುವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಅನ್ಯಾಯವಾಗಿ ಸತ್ತು ಬೀಳುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ. ಕಳೆದ ಬರೀ ದಯಾನಿಧಿ, ನಿನ್ನ ಹೊರತಾಗಿ ನನಗೆ ಗತಿಯಾರು ದೇವ. ಆತ್ಮಸಜ್ಜರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಅಲ್ಪ ಭೋಗದ ವಸ್ತು ಎಂದು ತಿಳಿದು ಜೂಜಲ್ಲಿ ಪಣವಾಗಿಟ್ಟು ಸೋತರು. ಕೀಚಕನ ಭಂಗವು ಸಹಿಸಿದಂತಾಯಿತು. ಇನ್ನು ಮೇಲೆ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆ ಬರದಲ್ಲಿ ಏನೆಂದು ಬರೆದಿದೆ. ಪಾಂಚಾಲಿ, ಪಾಂಚಾಲಿ, ಓ ಆ ದುರ್ಯೋಧನ ಯುದ್ಧ ಮಾಡೋದಕ್ಕಿಂತ ಇವಳ ಸಮಾಧಾನ ಪಡುವುದೇ ಒಂದು ದೊಡ್ಡ ಸಾಹಸ. ಇರಲಿ, ಸಮಾಧಾನ ಪಡಿಸುವೆನು. ಪ್ರಿಯತಮೇ, ಏಕೆ ಚಿಂತಿಪೆ ದ್ರೌಪದಾನಂದನೆ, ಏಕೆ ಚಿಂತಿಪೆ ದ್ರೌಪದಾನಂದನೆ, ಭಯವ ಬೇಡ ಅಭಯ ಕೊಡು ಸಮರ ತತ್ವಳೆ, ಭಯವ ಬಿಡು ಅಭಯ ಕೊಡು ಸಮರ ತತ್ವಳೆ, ಏಕೆ ಚಿಂತಿಪೆ ದ್ರೌಪದಾನಂದನೆ. ಪ್ರಿಯೆ, ಏಕೆ ಚಿಂತಿಪೆ ದ್ರೌಪದಾನಂದನೆ. ಕುರುಳ ಕೌರವನ ತದ ಬಗೆದು ಬರುವೆನು, ಕುರುಳ ಕೌರವನ ತದ ಬಗೆದು ಬರುವೆನು, ತೊಡೆ ತಟ್ಟಿ ಚಿರಮೆಟ್ಟಿ ಚಿರಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ಚಿರಮೆಟ್ಟಿ ಚಿರಮೆಟ್ಟಿ ನಿಲ್ಲುವೆ, ಏಕೆ ಚಿಂತಿತೆ ದ್ರೌಪದಾನಂದನೆ. ಪ್ರಿಯೆ,
ನಿಷ್ಕಾರಣ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದ್ರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಕ್ಕಾಗಿ ಅಣ್ಣನನ್ನು ಆಶ್ರಯಿಸಬೇಕು. ಆತ್ಮಗೌರವ ರಕ್ಷಣೆಗಾಗಿ ಅಣ್ಣನು ಸಹ ರಕ್ಷಿಸಿಕೊಳ್ಳಬೇಕು. ಛೇ ವಿಧಾತ, ಈ ದ್ರೌಪದಿ ಹಣೆ ಬರದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಮತ್ತು ಭಗವನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನಂದಿರಿ? ಋಷಿಗಳ ಆಜ್ಞೆ? ನಿಮಗಾಗಿ ಅಲೆದು ವನವಾಸ ಪಡೆದು ಪರಿಭವನೆ ಸಹಿಸದಾದೆ. ಪಾಂಡವರ ಪತ್ನಿ ಎನಿಸಿ ಪರಿಭ್ರಮಣೆ ಸಹಿಸದಾದೆ. ಪಾಂಡವರ ಪತ್ನಿ ಎನಿಸಿ ಪರಿಭ್ರಮಣೆ ಸಹಿಸದಾದೆ. ಈ ಸೋರತನವು ಏಕೆ ಬರಿದಾಯ್ತೆ ನನ್ನ ಬಯಕೆ. ಏನೆಂದಿರಿ? ಕೈ ಹಿಡಿದ ಪತ್ನಿ ಜುಜುಲ್ಪಣವಾಗಿಟ್ಟು ಸೋಲುವಂತೆ ಆಶಿಗಳು ಆಜ್ಞೆ ಮಾಡಿಲ್ಲವೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಅಣ್ಣನ ಒಂದು ದಿನದ ವಿವೇಕತನದಿಂದ ಈ ನಿಂದನೆಯ ಸಾಯವರೆಗೂ ನಮ್ಮನ್ನು ಬಿಟ್ಟದ್ದಲ್ಲ. ಪಾಂಚಾಲಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟು ಸಾರಿ ಕೇಳಿಕೊಂಡಿಲ್ಲ. ಆದದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನ್ಯಾಕೆ ಈ ರೀತಿ ಹೇಳ್ತಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಾಣೇಶ್ವರ, ಹಾಗಾದ್ರೆ ಹೇಳುವೆನು ಕೇಳಿ. ಈ ದಿವಸ ಹಸ್ತಿನಾಂಬೆ ದೇವಾಲಯಕ್ಕೆ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಸಂಧಿಗಾಗಿ ಕಳಿಸಿರುವರು. ಆಗಲೇ ಸಂಧಿಯು ಪ್ರಾರಂಭವಾಗುತ್ತಿರುವುದು. ಹೀಗಲಾದರೂ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಯೋ ಇಲ್ಲವೆಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಪ್ರಿಯತಮೇ, ಹಾಗಾದರೆ ನನ್ನ ಸಂದೇಶ ನಿಶ್ಚಯ. ಗೋಪಿಗಾಂಗ್ಯರ ವಿಳಾಸ ವಿಭ್ರಮೆಯಿಂದ ಭಕ್ತನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ನಾ ಅರ್ಜುನನ ದ್ವಾರಕ್ಕಿಂತ ಹಿಂದಿರುಗಾದಾಗಲೇ ಹೀಗಾಗಬಹುದೆಂದು ನಾನು ತಿಳಿದೆನು. ಅದಿರಲಿ ಪ್ರಿಯತಮೆ,
ಹಾ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟೆನು. ಏನಂದು? ಬಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಲಾರನೆ ಭಾನುಮತಿ ಎಂದು. ಭಲೆ ಭಲೆ, ಒಳ್ಳೆ ಚಮತ್ಕಾರದ ಉತ್ತರವನ್ನು ಕೊಟ್ಟಿರುವೆ. ಭಲೆ ತರುಣಿ ಮಳೆ, ಭಲೆ ತರುಣಿ ಮಳೆ, ಜೈ ಭಾರತ ಸದ್ಗುಣ ಸುಗಣ ಮಡಿ. ಕೌರವರ ಸೀಳಿ ಸಿರವ ತರಿದು ಚೆಂಡಾಡಿ ದೇವಿ, ಕೌರವರ ಸೀಳಿ ಸಿರವ ತರಿದು ಚೆಂಡಾಡಿ ಭೂತ ಬೇಟಗಳಿಗೆ ಔತಣ ಮಾಡಿ, ಭೂತ ಬೇಟಗಳಿಗೆ ಔತಣ ಮಾಡಿ ಪದ ಸಮರದಲ್ಲಿ ಹೇಳಿ ವೈರಿಗಳ ಸಿರವ ದೇವಿ, ಪದ ಸಮರದಲ್ಲಿ ಹೇಳಿ ವೈರಿಗಳ ಸಿರವ ಭಲೆ ತರುಣಿ ಬಳಿ, ಜೈ ಭಾರತ ಸದ್ಗುಣ ಸುಗಣ ಮಲಿ. ಚಮತ್ಕಾರದ ಉತ್ತರವನ್ನು ಕೊಟ್ಟಿರುವ ಪಾಂಚಾಲಿ, ನೀನು ನಮ್ಮೊಡನೆ ಕದನ ಆಡುವುದರಲ್ಲಿ ನಿನ್ನ ಚಾತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದೆ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೆ ಒಂದು ದಿವಸ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳಗದ ಸಂಬಂಧಿಸಿದ ಹೇಳಿದ್ರಲ್ಲ, ಆ ಮಾತು ನಿಮಗೆ ನೆನಪಿದೆಯೇ ಸ್ವಾಮಿ? ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಅಪೇಕ್ಷಿವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವಂತ ಹೇಳಿ ಎಂದು ಭಾವಿಸಬೇಡ ಈ ಭೀಮನನ್ನು. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸ್ವಾಮಿ. ದೇವಿ, ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಭ್ರಮಣದ ಮನಗೆ ಇಳಿದಿರಾಮ, ಭ್ರಮಣದ ಮನಗೆ ಇಳಿದಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ, ದೇವಿ, ಸ್ವಾಮಿ. ಪ್ರಾಣೇಶ್ವರ, ಮಧುಹಾಸ ವಿಲಾಸ. ಪ್ರಾಣೇಶ್ವರ, ಮನ ಮುದಿಸುವ ಮಧುಹಾಸ ವಿಲಾಸ, ಕೌರವ ಶಿರವ ದರೆಯೊಳು ನೀನು. ಸ್ವಾಮಿ, ಕೌರವ ಶಿರವ ದರೆಯೊಳು ನೀನು, ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ. ದೇವಿ, ಇನ್ನು ಸಮಯವಿರುವುದು ಅಲ್ಲವೇ? ಹೌದು. ಚೆಲ್ಲುತ್ತ ಸೇರುವೆ ಪ್ರಿಯಾ. ಇನ್ನು ಸಮಯವಿರುವುದು ಅಲ್ಲವೇ? ಹೌದು. ಯಾವಾಗ? ಅದೇ ಆ ದುಶ್ಯಾಸನ ಕರಳನ್ನು ಬಗೆದು ನನ್ನ ಮುಡಿಯನ್ನು ಕಟ್ಟಿಸುವಾಗ. ಹೌದು ಪಾಂಚಾಲಿ, ನಿಜ. ಅಲ್ಲವೇ ಸ್ವಾಮಿ? ಹೌದು. ಚೆಲ್ಲುತ್ತ ಸೇರುವೆ ಕಾಂತೆಯ ಸ್ವಾಮಿ, ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಭ್ರಮದೆಯ ಮನಗೆ
ಪ್ರಾಣೇಶ್ವರ, ಹೇಳುವುದು ಮಾತ್ರವಲ್ಲ, ಆಡಿದ ಮಾತನಂತೆ ನಡೆದುಕೊಳ್ಳಬೇಕು. ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಏಕಾತುರದಿಂದ ನಿಂತಿರುವನು. ನೋಡು ಅಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಿರಲು ಸಾಧ್ಯವಿಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದೂ ತೋರುತ್ತಿರುವುದು. ಶ್ರೀ ಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಕ್ಕೆ ಸ್ತ್ರೀಯರೇ ಮೂಲ ಕಾರಣವೆಂದು. ಹೌದು ಸ್ವಾಮಿ. ನಿಲ್ಲು ಸೋದರ, ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವ? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಬಿರುಗುದಲು ಸರಿಯಾದ ಉತ್ತರವನ್ನು ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರುವೆ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕು. ಈಗಲೇ ಇರುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದಕ್ಕೆ ಸಮ್ಮತಿಸಬಹುದು. ಆದರೆ ಈ ದಾಸತ್ವದ ದಾಸ ವೃತ್ತಿಯ ಪಾಂಡವರ ಕಳಂಕ ಎಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ದರಿದ್ರ ಭಿಕ್ಷೆಯಂತೆ ಪಾಂಡುರಾಜೇಂದ್ರನನ್ನು ನಮ್ಮನ್ನು ಪುತ್ರರಾಗಿ ಪಡೆಯಲ್ಲ ಪ್ರಜಾ, ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಾನು ಸಹಿಸಲಾರೆ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಆಗಲಿ, ಅರ್ಜುನನಾಗಿ ಸಹಾಯವನ್ನು ಬೇಡೋದಿಲ್ಲ. ನಾನು ಮತ್ತು ಈ ನನ್ನ ಕತೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿ ಬರುವುದು. ಮುನಿಷೇತಕ್ಕೆ ನಿನಗೆ ಈ ಪರಿ ಗಣಗುಡನಿ ಭೀಮಸೇನ ಮನಸೈಸಿ ಸಾಂತನಾಗೋ ಭೀಮಾ ಭೀಮಾ ಆ ಭೀಮಾ ನಡತೆ ಪ್ರೀತಿಯ ಈತರ ನಡತೆ ಪ್ರೀತಿಯ ಆತುರದೆ ಫಲವೇ ನಿಹುದೈ ಧರ್ಮ ವಿಚಾರವ ಮರ್ಮವ ನಡಿಯಲೇ ಧರ್ಮ ವಿಚಾರವ ಮರ್ಮವ ನಡಿಯಲೇ ಧರ್ಮ ವಿಚಾರವ ಮರ್ಮವ ನಡಿಯಲೇ ಧರ್ಮ ವಿಚಾರ ಧರ್ಮಕ್ಕೆ ಭಾಗಿಗಳಾಗಿವೆ ಈತರ ನಡತೆ ಆತುರವೇ ಫಲವೇ ನಿಹುದೈ ಭೀಮಾ ಭೀಮಾ
ಸಹೋದರ, ನಿನ್ನ ಕೋಪ ತಡೆಯ ಶಕ್ತಿಯೂ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತೂ ಹಿರಿಯವನು. ಆತನನ್ನು ಸಮಾಧಾನ ಪಡಿಸಲು ಆತನ ಇಷ್ಟು ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕು. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರಳು ಹೊರಟಿರುವರಲ್ಲ, ಇದು ನಿಮಗೆ ಉಚಿತವೆನಿಸುವುದೇ ಸ್ವಾಮಿ? ವಿದ್ಯೆಯಂತೆ ಶಾಂತಿಯ ರಕ್ಷಣೆ, ವಿದ್ಯೆಯಂತೆ ಶಾಂತಿಯ ರಕ್ಷಣೆ. ಮುಂದೆ ವಿದ್ಯೆಕ್ಕಾಗಿ ಅಪೇಕ್ಷೆ ಪಡುವುದಾದರೆ ಲೋಕ ಅಭಿಮತ ಎನಿಸುವುದು. ಅದಕ್ಕಾಗಿ ನಾನು ಹೆದರಿ ಸಂಧಿಕ್ಕೆ ಪ್ರಯತ್ನವನ್ನು ಪಡುತ್ತಿರುವುದು. ಏನಿ ಕೋಲಾಹಲ? ಪಾಂಚಾಲಿ, ನಾನು ನಿನ್ನೋರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವ ಇಚ್ಛೆ ನನಗಿಲ್ಲ. ಅವರ ಅಪೌರುಷದ ಫಲವನ್ನು ಅವರೇ ಅನುಭವಿಸಲಿ, ಅದರಲ್ಲಿ ಯಾವ ಭಾಗವನ್ನು ನಾನು ಅಪೇಕ್ಷಿಸುವುದಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅತ್ತ ನೋಡಿ, ಯದುಪತಿ ನಸು ನಗುತ್ತಾ ಇತ್ತ ಕಡೆಗೆ ಬರುತ್ತಿರುವರು. ರಾಜಸಭೆ ವಿಚಾರಗಳ ನಂತರ ನಿಮ್ಮಿಚ್ಛೆಯಂತೆ ನಡೆದುಕೊಳ್ಳುವರಾಗಿ. ಕೃಷ್ಣನಿಗೆ ನಮಸ್ಕರಿಸು. ಅಣ್ಣ, ಇದು ನಮಸ್ಕರಿಸುವುದು. ಎಲ್ಲರಿಗೂ ಮಂಗಳವಾಗಲಿ. ಆಮೇಲೆ ಪರಮಾತ್ಮ ಪಾಂಡುಪುತ್ರ ಪ್ರಮಾಣಗಳನ್ನು ವಿಜಯಶಾಲಿಯಾಗೂ ಧರ್ಮನಂದನ. ಪರಮಾತ್ಮ ಓದ ಕಾರ್ಯವೂ ಏನಾಗಿತ್ತು? ಹೋದವನಾರು ಈ ಕೃಷ್ಣನಲ್ಲವೇ? ಕೃಷ್ಣ, ನಿನ್ನ ಸಮಸ್ಯೆದ ಮಾತುಗಳು ನನಗೆ ಬೇಡ. ಅಗ್ರಜನಾಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ಓ, ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಪಾಂಚಾಲಿ, ನಾನು ಇಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲ್ಲಿ ನನಗೆ ತೋರ್ದನ್ನು ನಾ ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ, ಅಣ್ಣನ ಮಾತು ಮುಗಿಯಲಿ. ಛೇ, ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗಿರುವುದು. ಪರಮಾತ್ಮ ಹೋದ ಕಾರ್ಯವೂ ಏನಾಯಿತು? ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ರುಕ್ಮಣಿಪತಿ, ನಾನಿನ್ನು ತಡೆಯಲಾರೆ. ಈ ಸಮಸ್ಯೆದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ಓ, ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ವಿಷ್ಣು, ಈಗ ತಿಳಿದು ನಿನ್ನ ಅಭಿಮತ. ಹತ್ನೋತ ಮೋಸದ ನೆಪದಲ್ಲಿ ಅರ್ಜುನನಿಗೆ ಬೆಳ ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮ 5 ಬೆಳ ತೊಡಿಸಲು ಸೀರೆ ಉಡಿಸಲು ಬಂದಿರುವೆ. ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆಯಕ್ಕೆ? ಸ್ವಲ್ಪ ದಾವುದಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯ ಸಂದರ್ಭದೊಡನೆ ಈ ಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು ಕೃಷ್ಣ? ಇರುವುದು, ಅತ್ಯಂತ ನಿಕಟ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕರ್ಣ, ಕೃಪ ಆತನು ಸಹ ಒಪ್ಪಿದನು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕು ಇಚ್ಛೆ ಇತ್ತು, ಕೇಳಿದ್ದಾಯಿತು. ಸಾಧಿಸು ಕೃಷ್ಣ, ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಅನುಭವಿಸಿರಿ. ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನಿನ್ನು ಅಂಜಿ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತಿಳಿಸಿಕೊಳ್ಳದೆ ಬಿಡಲ್ಲ ಅವರನ್ನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಿಸಬೇಡ. ಈ ಸಂಧಿ ಒಪ್ಪದು, ನನಗೊಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ
ದುರ್ಯೋಧನ ಸಂದೇಶ. ಹಾಗಾದ್ರೆ ಅದು ಸಂಧಿ ಆಗಿರುವುದಿಲ್ಲ. ಕೃಷ್ಣ, ಅದೇನು ಹೇಳು? ಅದನ್ನು ಹೇಳುವ ಮೊದಲು ನನ್ನ ಬಳಿ ನೀನು ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇಷ್ಟೊಂದು ಪರಿಹಾಸ ಬೇಕೆ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಅದು ಆಗಲಿ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಓ, ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಆ ಕ್ಷಣಕಾಲ ಮಾತ್ರ. ಆಗಲಿ ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನು ಎಂದಾದರೂ ಮೀರಿರುವನೇ ವಾಸುದೇವ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರ್ಯಾಸವೇ ಅಣ್ಣ? ಪರ್ಯಾಸದವಲ್ಲ ಸಹೋದರಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣಿಯಂತೆ, ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸುವುದು ಬರುವುದೋ ಇಲ್ಲವೋ ನೋಡೋಣ ಎಂದಷ್ಟೇ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನಂಬಿದೆ ನಿನ್ನ ಬೆಂಬಿಡದೆ ಮಾಧವ. ನಂಬಿದೆ ನಿನ್ನ ಅಂಬುದೆ ನಾಮನೆ ಬೆಂಬಿಡದೆ ಕೊನೆ ಮಾಧವ. ಅಮಿತ ಜನ ಬಲ ಗುಣಧಾಮ. ದೇವಾದಿ ದೇವ ಮಹಾಮಹಿಮಾ ಅಮಿತ ಜನ ಬಲ ಗುಣಧಾಮ. ಕರುಣಾಕರ ಸುರಸುಂದರ ಕರುಣಾಕರ ಸುರಸುಂದರ ಕಾಪಾಡು ಕಾಪಾಡು ಮಾಧವ ಗಣಶಾಮ ಸುಂದರ ಚಿರ ಪ್ರೇಮ ಸಾಗರ. ಸ್ವಾಮಿ ಪ್ರಾಣೇಶ್ವರ, ಹಬ್ಬ ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ, ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರೋ ಕೆಲಸವನ್ನು ಮಾಡಿದವರು. ಇನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಮಹತ್ಕಾರ್ಯ ಮಾಡಿದನು. ಈ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನಲ್ಲಿ ಬಂಧಿಸಲು ಯತ್ನಿಸರೆ ಯಾರು ಆತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನು ಈ ಮಹತ್ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯವಾದ ಬಂಧು ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಓ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ,
ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನುಡುಕುತ್ತ ನುಡಿದನು ಕೌರವನು ಹಿಡಿಂಬಾಪತಿಯೇ ಕೇಳಿ. ನುಡುಕುತ್ತ ನುಡಿದನು ಕೌರವನು ಹಿಡಿಂಬಾಪತಿಯೇ ಕೇಳಿ. ಕಡೆಗೂ ಇದ್ದವ ಕೈವೇ ನಾನು ರಾಜವ. ಕಡೆಗೂ ಯುದ್ಧವ ಕೈವೇ ಕೊಡೆ ನಾನು ರಾಜವ. ಐವರಿಗೈದು ರಾಮನು ಕೊಡೆ ಭೀಮನಿಗೊಂದು ಊರನು ಬಿಡನು. ಭೀಮಸೇನ ಐವರಿಗೈದು ರಾಮನು ಕೊಡೆ ಭೀಮನಿಗೊಂದು ಊರನು ಬಿಡನು. ಕೊಡುವೆನು ರಾಜ್ಯವನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವನಾನು ಮಡಿದಾಗ ಎಲ್ಲ. ಕೌರವನು ಹಿಡಿಂಬಾಪತಿಯೇ ಕೇಳಿ. ಕಡೆಗೂ ಯುದ್ಧವ ಕೈವೇ ಒಡೆ ನಾನು ರಾಜ್ಯ. ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಸಶಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಗೋಚದಲ್ಲಿ ಎಂದು ಹೇಳಿದನು ಭೀಮಸೇನ. ಈ ಸಂದೇಶಕ್ಕೆ ನಮಗೆ ನುಳಿದಿರುವುದು ಒಂದೇ ಉತ್ತರ. ಯುದ್ಧ ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನ್ನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀನಾದರೂ ಬಿಚ್ಚು. ಅರ್ಜುನ, ನೀನಾದರೂ ಬಿಚ್ಚು. ವಾಸುದೇವ, ನೀನಾದರೂ ಬಿಚ್ಚು. ಯಾರು ಬಿಚ್ಚುವುದಿಲ್ಲವೋ ನಾನು ಬಿಚ್ಚಿಕೊಳ್ಳುವೆನು. ಎಲ್ಲಿಂದ ನಾಗದೆ ಮನಸ್ಸು ಉನ್ನತೆಯ ಕುಲ ಹಾಡಿಗಳನ್ನು ರಣಕೆಡ ತಂದು ಮನಸ್ಸುನ್ನತೆಯ ಕುಲ ಹಾಡಿಗಳನ್ನು ರಣಕೆಡ ತಂದು ಅಲೆಗಳನ್ನು ಕೊಚ್ಚಿ ರಣದೋಹ ಮುಗಿಸಿಕೊಳ್ಳೆ, ರಣದೋಹ ಮುಗಿಸಿಕೊಳ್ಳೆ. ಮನಸ್ಸುನ್ನತೆಯ ಕುಲ ಹಾಡಿಗಳನ್ನು ರಣಗೆಡ ತಂದು ತಲೆಗಳನ್ನು ಕೊಚ್ಚಿ ರಣದೋಹ ಮುಗಿಸಿಕೊಳ್ಳೆ, ರಣದೋಹ ಮುಗಿಸಿಕೊಳ್ಳೆ. ಪಾಂಡವರ ಕುರುವನ್ನು ಮುಟ್ಟಿದ ಸಂಘ ಮುಂದಿಗೆ ಸೇಳೆ. ಪಾಂಡವರ ಕುರುವನ್ನು ಮುಟ್ಟಿದ ಸಂಘ ಕೌರವ ಮುಂದಿಗೆ ಸೇಳಿ ಚಂಡ ಹಲವುಗಳ ಕೊಂಡರಿಸಿ ಪ್ರಚಂಡಿಗೌತಣ ಮಾಡಿಸುವೆ. ಚಂಡ ಹಲವುಗಳ ತುಂಡರಿಸಿ ಪ್ರಚಂಡಿಗೌತಣ ಮಾಡಿಸುವೆ. ಕರ್ಮೋರಗಳ ತೊರೆಯುರೇವ ಭೀಮನ ಗದಯ ಪ್ರಚಂಡ ತೋರ್ಪಡಿಸುವೆ. ಹೊರಗೆರೆಯುವ ಕಾರ್ಮೋಡಗಳ ಚಂದ ಭೀಮನ ದಯನು ತೋರಿಸುವೆ. ಬಲು ಸುನ್ನತೆಯ ಕುಲ ಹೇಡಿಗಳನ್ನು ತಂದು ತಲೆಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳೆ, ರಣದಾಹ ಮುಗಿಸಿಕೊಳ್ಳೆ. ನೋಳೆ ಹೋ ದುರ್ಯೋಧನ ನಡುವೆ ಯುದ್ಧದಲ್ಲಿ ವಾಯುದೇವನ ಜನ್ಮದಲ್ಲಿ ಜನಿಸಿದ್ದೇ ಸತ್ಯವಾದರೆ ವೀರಮಾತೆ ಕುಂತಿದೇವಿಯು ಸ್ತನ್ಯಪಾನ ಮಾಡಿರುವುದು ಸತ್ಯವೇ ಆಗಿದ್ದರೆ ನಾಳೆ ನಡೆಯುವ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ತಮ್ಮಂತೆ ರಣರಂಗದಲ್ಲಿ ಹೊರಳಿಸಿ ಹೋದ್ರುಳ ದುರ್ಯೋಧನ ತೊಡೆಯನ್ನು ಪಡೆದು ಅವನ ರಾಜ ಕಿರೀಟವನ್ನು ನನ್ನ ಹೆಡೆಗಾರನಲ್ಲಿ ಒದ್ದು ಸಿಡಿಗುಡಿ ಮಾಡುವೆನು. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕುಟ್ಟುವೆನು ಕೌರವನ ಸದಬಲವ, ಕುಟ್ಟುವೆ ಕೌರವನ ಸದಬಲವ, ಗಂಗಟ್ಟಿಸಿ ಮೆಟ್ಟಿ ಅಡಗಿಸುವೆ ಜಮದಿ
ಜಮದಿ ದುರದೊಳ್ ಅವರ ಚಟಬಡಿವೆನ ದುರದೊಳ್ ಅವರ ಚಟಬಡಿವೆನ ದಿಕ್ಕು ದಿಕ್ಕುಗೆ ಹೌದು ಕೊಡುವೆನು ನೋಡೆನ್ನ ಸಾಸವ ಕಾಡುವೆಯೋ ಏ ವಿಧಿ ಸಾಕಿನ್ನು ಜೀವನವು ಕೊನೆಗಾಣಿಸೈ ಶೋಕದ ದರದೊಳಗೆ ಏಕೆಂದನು ಶೋಕದ ದರಯೊಳಗೆ ಏಕೆಂದನು ಸಾಗಿನ್ನು ಜೀವನವು ಕೊನೆಗಾಣಿದು ಹರಿಯೇ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರುಗುತ್ತಿದೆ ದೇಶವನ್ನು ತೆರೆಸಿ ಮನವು ಕಾತರುಗುತ್ತಿದೆ ದೇಶವನ್ನು ತೆರೆಸಿ ಶೋಕದ ದರೆಯೊಳಗೆ ಏಕೆಂದನು ಸಾಗಿನ್ನು ಜೀವನವು ಕೊನೆಗಾಣಿದು ಹರಿಯೇ ಹರಿಯುವೆ ಇದೆಯನ್ನ ಜನಗದ ರಾಜ್ಯವ ಹರಿಯುವೆ ಇದೆಯನ್ನ ಜನನದ ಕೊಂದಿದೇವಿಯನ್ನ ಜನನಿಯೆಂದು ಗೋಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರುಗುತ್ತಿದೆ ದೇಶವನ್ನು ತೆರೆಸಿ ಮನವು ಕಾತರುಗುತ್ತಿದೆ ದೇಶವನ್ನು ತೆರೆಸಿ ಲೋಕದ ಸರೆಯೊಳಗೆ ಜೀವನವು ಕೊನೆಗಾಣಿತು ಹರಿಯೇ ಶ್ರೀಹರಿ 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 ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಈ ರಹಸ್ಯವನ್ನು ನೀನೇ ತಿಳಿದಿರುವೆ. ಆ ರಹಸ್ಯವು ಏನೆಂದೂ ತಿಳಿಸು ಭಗವಂತ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಕರ್ಣ ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ನನ್ನ ಭಂಗಪಡಿಸದ ನೀನು ಯಾರು ತಾಯಿ? ಕರ್ಣ, ಈ ನಿರ್ಭಾಗಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕೊಂತಿ, ನನ್ನ ಹೆತ್ತ ತಾಯಿ ಕೊಂತಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು ತಾಯಿ. ಶಾಲೆಯಾಗು ಕುಮಾರ. ಅಮ್ಮ ನೀನೇ ನನ್ನ ಆಡದ ಮಾತೆಯು. ಅಮ್ಮ, ನದಿಯೊಳಗೆ ನೂಗಿದೆ ಮಾತೆ ಮಮತೆ ನದಿಯೊಳಗೆ ನೂಗಿದೆ. ಅಮ್ಮ ಕರ್ಣ, ನದಿಯೊಳಗೆ ನೂಗಿದೆ ಮಾತೆ ಮಮತೆ ನದಿಯೊಳಗೆ ನೂಗಿದೆ. ಅಮ್ಮ,
ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ 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 ಜನಿಸಿದ ಕ್ಷಣ ಜಲದೊಳೆದು ನಂತೆ ನನ್ನಲ್ಲಿ ಹರಿಯಲೆದೆ. ಕಂದನೆ ನಿಸಿ ಅಂದು ನಿನಗೆ ಅಮ್ಮ ಕಂದನೆ ನಿಸಿ ಅಂದು ನಿನಗೆ ನಾನು ಗೈದ ಅಪರಾಧವೇ ನಾನು ಗೈದ ಅಪರಾಧವೇ ನದಿಯೊಳಗೆ ತೂಗಿದೆ ಮಾದಯೇ ಮಮತೆ ಇರದ ನದಿಯೊಳಗೆ ತೂಗಿದೆ ಬಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದನು ಅಮ್ಮ ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು ತೂತನೆಂಬ ನಿಂದನೆಗಳು ಸಿಲುಕಿ ಬಾಳ ನೊಂದೆನು ಅಮ್ಮ ತೂತನೆಂಬ ನಿಂದನೆಗಳು ಸಿಲುಕಿ ಬಾಳ ನೊಂದೆನು ಅಡದ ಜನನಿ ಜನಕನ್ಯಾರೋ ಎಂದು ಕಂಬನಿಗರೆದೆನು ಅಡದ ಜನನಿ ಜನಕನ್ಯಾರೋ ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು ನದಿಯೊಳಗೆ ದೂಗಿದೆ ಮಾತೆಯೇ ಮಮತೆ ಇರದ ನದಿಯೊಳಗೆ ದೂಗಿದೆ ಅಮ್ಮ ಜನನಿ ಅಮ್ಮ ಅಮ್ಮ ಕೀರ್ತಿಶೀಲನಾಗು ಕಂದ. ಎಂಥ ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬೀಸಾಡಲು ನಾನು ನಿನಗೆ ಮಾಡಿದಂಥ ದ್ರೋಹವಾದರೂ ಏನು ತಾಯಿ? ಕಾಡಿನಲ್ಲಿ ವಾಸ ಮಾಡ್ತಿರೋ ಕೂರಮ್ಮಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸಾಕಿ ಸಲಗುವು. ಅಂಥದ್ದರಲ್ಲಿ ಮನಸ್ಸು ಮಾತ್ರದವನಾದ ನಾನು ನಿನಗೆ ಮಾಡಿದಂಥ ದ್ರೋಹವಾದರೂ ಏನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಾಚರಗಳು ತಿನ್ನದೆ ಬಿಟ್ಟವಲ್ಲ. ಅಯ್ಯೋ, ಕುಮಾರ, ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇನಯ್ಯ. ಅಮ್ಮ, ನೀನು ದುಃಖಿಸಬೇಡ ತಾಯಿ, ದುಃಖಿಸಬೇಡ.
ದುಃಖಿಸಬೇಡ ತಾಯಿ. ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನ್ನದೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಕುಮಾರ ಅಮ್ಮ ಕರ್ಣ ದುಃಖಿಸಬೇಡ ತಾಯಿ. ಕುಮಾರ ಕರ್ಣ ಕ್ಷಮಿಸು ಕರ್ಣ ದುಃಖಿಸಬೇಡ ತಾಯಿ. ಕುಮಾರ ಕುಮಾರ ಅಮ್ಮ ಕ್ಷಮಿಸು ಕರ್ಣ ನನ್ನನ್ನು ಕ್ಷಮಿಸು. ಮೌನಿ ಮಂತ್ರದಿಂದ ಅಡೆದೆನು ನಿನ್ನ ಮೌನಿ ಮಂತ್ರದಿಂದ ಅಡೆದೆನು ನಿನ್ನ ಲೋಕ ಪವಾಡಕ್ಕೆ ನಡಿಯಲೆ ಸೇನೆಯೋ ಕರ್ಣ ಕುಮಾರ ಲೋಕಪವಾಡಕ್ಕೆ ನಡಿಯಲೆ ಸೇವೆನೋ ಕಣ್ಣೀರಿನ ಆರಾಧನಾ ಈ ಜನ್ಮದ ಈ ವೇದನಾ ಕುಮಾರ ಕರ್ಣ ದುಃಖಿಸಬೇಡ ತಾಯಿ. ಕಣ್ಣೀರಿನ ಆರಾಧನಾ ಈ ಜನ್ಮದ ಈ ವೇದನ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ಅಮ್ಮ ದುಃಖಿಸಬೇಡ ತಾಯಿ. ನಿನ್ನದೇನಯ್ಯ. ಕುಮಾರ ದುಃಖಿಸಬೇಡ ತಾಯಿ. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಚುಚ್ಚುತ್ತಿರುವುದು ಮಗನೇ. ಕುಮಾರ, ಬಾಲ್ಯದಲ್ಲಿ ನೀನು ಪಟ್ಟ ಕಷ್ಟಕ್ಕೆಲ್ಲ ಈ ಪಾಪಿ ತಾಯಿಯೇ ಕಾರಣಳು. ನಾನು ಮಾಡಿದ ಪಾಪಕ್ಕಾಗಿ ಅದೆಷ್ಟು ನೊಂದನೋ ಬೆಂದನೋ ಆ ಪರಮಾತ್ಮನಿಗೆ ಗೊತ್ತು. ಈಗಷ್ಟೇ ತಾನೆ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರ ತಿಳಿದುಕೊಂಡ ನಂತರ ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದೆನು ಕುಮಾರ. ಕುಮಾರ, ನೀನು ಪಟ್ಟ ಕಷ್ಟಕ್ಕೆಲ್ಲ ಈ ಪಾಪಿ ತಾಯಿಯೇ ಕಾರಣ. ಅಮ್ಮ ನೀನು ಹೀಗೆ ದುಃಖಿಸಬೇಡ ತಾಯಿ. ನನ್ನನ್ನು ಕ್ಷಮಿಸು. ಅಮ್ಮ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡುವ ತಾಯಿ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರ ತಾಯಿ ಸುಕೃತಿಶಾಲಿಗಳು. ಈ ಪಾಪಿಗೆ ಭಾಗ್ಯ ಎಲ್ಲಿಂದ ಬರಬೇಕಮ್ಮ? ಕುಮಾರ, ನನ್ನೊಡನೆ ಬಾ ಕುಮಾರ. ನನ್ನೊಡನೆ ಬಂದು ಸೌಖ್ಯವಾಗಿ ಬಾಳು. ಕೌರವರನ್ನೇ ಸೇರಿಕೊಂಡು ಪಾಂಡವರನ್ನೇ ಕೆಡಕನ್ನು ಬಯಸಬೇಡ ಕೊಂದ. ಸೌಭಾಗ್ಯ ದಾನ ಮಾಡಕಂದ, ಸೌಭಾಗ್ಯ ದಾನ ಮಾಡು. ಅಮ್ಮ
ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದ್ರು ಕೇಳುತ್ತಾ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ, ನಿನ್ನ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ವೈರಿಗಳಾದ ಪಾಂಡವರನ್ನು ಕೆಡಕನ್ನು ಬಯಸಬೇಡ ಕಂದ, ಕೆಡಕನ್ನು ಬಯಸಬೇಡ. ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು. ಅಮ್ಮ, ನೀನು ಹೀರಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದೇ? ನನ್ನನ್ನೇ ನಂಬಿ ಇದ್ದವನು ಹುಡುರುವಾಗ ಇಂಥ ಸಂಬಂಧಗಳನ್ನೆಲ್ಲ ಕಲ್ಪಿಸಿಕೊಂಡು ಆತನನ್ನು ತೊರೆಯೋದೇ? ಹಾಗೆ ಮಾಡಿದರೆ ಪರಮಾತ್ಮನು ಮೆಚ್ಚುವನೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಕ್ಷಮಿಸದಿಗರೆ ಸರ್ವದ ಹಾಗಲಾರದು. ನಾನು ಪರನ್ಮುಖಲಾಗನಾರನಮ್ಮ. ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರನವೇ ಕುಮಾರ. ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನೋಡಿ ನಾನು ಕಣ್ಣಾರೆ ನೋಡಿ ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆ ನನ್ನಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ನೀನು ಎಳೆತನದಿಂದ ಬೆಳೆಸಿದ ಸೊಸೆಯು ಪೋಷಿಸುವಲ್ಲದೆ ಒಣಗಿ ಹೋಗಿರುವುದಮ್ಮ. ಅದು ಪುನಃ ಚಿಗುರುವುದೇ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ನೆಂಬಿರುವಾಗ ಇನ್ನವರ ಪ್ರಾಣಕ್ಕೆ ಭಯವಿಲ್ಲಿಂದ ಮಂತಮ್ಮ. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ಹೋಗಲಿ ಬಿಡು. ಪಾಂಡವರನ್ನು ಕೂಡಿ ಬಾಳಲು ಇಷ್ಟವಿಲ್ಲದಿದ್ದರೆ ಯುದ್ಧರಂಗದಲ್ಲಾದರೂ ಪರಮುಖನಾಗು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ? ಈ ಕರ್ಣನು ಅಂತ ನೀಚನಲ್ಲ. ಪೌರ ಸೇರಿ ತನಕ ನನ್ನ ಸ್ವಾಮಿಗಾಗಿ ಆಡಿ ಮಡಿವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲೆ ತಾಯಿ? ಈ ಪ್ರಪಂಚವೆಲ್ಲವನ್ನು ನನ್ನನ್ನು ದೂಡಿ ಬಿಟ್ಟಿದಾಗ ಬಹು ಮನ್ನಣೆಯಿಂದ ತನ್ನ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ನಂಬಿ ನನ್ನನ್ನೇ ನಂಬಿ ಇದ್ದವನು ಊರುವಾಗ ಇಂಥ ಸಂಬಂಧಗಳನ್ನೆಲ್ಲ ಕಲ್ಪಿಸಿಕೊಂಡು ಹಾಗೆ ಮಾಡಿದರೆ ಪ್ರಪಂಚ ಮೆಚ್ಚುವುದೇನಮ್ಮ? ಸರ್ವದ ಆಗಲಾರದು, ಸರ್ವತ ಆಗಲಾರದಮ್ಮ. ಕುಮಾರ, ಹೋಗಲಿ. ನಿನಗೆ ಹೆಚ್ಚಿಗೆ ತೊಂದರೆಯನ್ನು ಕೊಡಿಸಲಾರೆ. ಆದರೆ ಯುದ್ಧರಂಗದಲ್ಲಿ ಪಾಂಡವರನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ. ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಆಗಬಹುದಮ್ಮ, ಯಾರನ್ನು ಬೇಕಾದರೂ ಉಳಿಸುವನು. ಆದರೆ ಆ ನನ್ನ ಪರಮಯೋಗಿಯಾದ ಆ ಅರ್ಜುನ ಮಾತ್ರ ಉಳಿಸಲಾರ. ಅಮ್ಮ, ಆ ಅರ್ಜುನೊಡನೆ ಯುದ್ಧವನ್ನು ಮಾಡುವುದನ್ನು ಈ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಮನಸ್ಸಿಗೆ ಸಂತೋಷಗೊಳ್ಳದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನಿಂದ ನಾನೇ ಆತನಾದರು, ನನ್ನಿಂದ ಅರ್ಜುನನೇ ಆತನಾದರು. ನಿನಗಿಬ್ಬರು 5 ಮಕ್ಕಳು ಉಳಿದೇ ಉಳಿಬರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ಅರ್ಜುನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಕೊನೆಯದಾಗಿ ಒಂದು ಮಾತನ್ನು ಕೇಳುತ್ತೇನೆ, ನಡೆಸಿಕೊಡುವೆ ಕಂದ. ಹೇಳಮ್ಮ, ನಡೆಸಿಕೊಡುವೆನು. ಸತ್ಯವಾಗಿ ಇದರಿಂದಾದರೂ ನನ್ನ ಹೆತ್ತ ತಾಯಿಯಾದ ಋಣವನ್ನು ತೀರಿಸಿಕೊಳ್ಳುವನು. ಹೇಳ್ತಾಯಿ, ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಅಮ್ಮ, ಅಮ್ಮ, ಈ ಕರ್ಣನಂತ ನೀಚನೆಂದು ಭಾವಿಸಿರೋ ತಾಯಿ, ಕೇಳು. ಜನನಿ ನಿನ್ನ ಮಗನಿವನು ಉಸಿಯಾಡುವೆನು. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವೆನು. ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚನ ಭಾಸ್ಕರನು. ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚನ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಈ ನಿನ್ನ ಪಾದ ಕಮಲದಾಣೆ. ಜನನಿ ಜನನಿ. ಅಮ್ಮ, ಅದೇನು ಕೇಳುತ್ತಾಯಿ? ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡದಿರುವವರ ಕಟ್ಟ ಕಡೆ ತನಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನು ಪ್ರಾಣ ಪಡೆದ. ಅಮ್ಮ, ತೊಟ್ಟ ಬಾಣವ ತೊಡದಿರುವವರ ಕಟ್ಟ ಕಡೆ ತನಕ ಕರಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನು ಪ್ರಾಣ ಪಡೆದ.
ಅಮ್ಮ, ಯುದ್ಧ ರಂಗದಲ್ಲಿ ಪಾಂಡವರಿನ ಕೈಗೆ ಸಿಕ್ಕಿದರೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ತೊಟ್ಟ ಬಾಣವನ್ನು ಅಮ್ಮ, ಈಗಲೀಗ ನಾ ಕೆಟ್ಟೆ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುವೇದನಾ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಗಳಿರ ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯ ಎಲ್ಲವನ್ನೂ ಕಿತ್ತಿಕೊಂಡನು. ಎತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ತೊಡಬೇರು ಎಂದು ವಾಗ್ದಾನ ಮಾಡುವೆ. ಆಗಲಿ, ಪ್ರಪಂಚ ದೈವ ಎಲ್ಲವೂ ನನ್ನನ್ನು ಸಂಚು ಮಾಡುತ್ತಿರುವುದು. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ಶ್ರೀಕೃಷ್ಣನ ಕುಟಿಲ ಉಪಾಯವು ನಿನಗೆ ಫಲಿಸಿತು. ನೀನು ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲಿ ತಾಯಿ. ಎತ್ತ ತಾಯಿಯಾದ ಪ್ರಥಮ ದರ್ಶನವೂ ಹಿಂದೆ ಆಯಿತು. ಪುನಃ ನಿಮ್ಮನ್ನು ನೋಡುವ ಭಾಗ್ಯವೋ ಸಿಗುವುದೋ ಲಭಿಸುವುದಿಲ್ಲವೋ. ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಗೊಡಬೇಕೆಂದು ಈಗೋ ಬೇಡಿಕೊಳ್ಳುವೆನು ತಾಯಿ. ಹೇಳು ಕುಮಾರ, ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಅದೇನು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಕರ್ಣ, ದೈವವಸಾತ್ ನಾನೇನಾದರೂ ಈ ಯುದ್ಧ ರಂಗದಲ್ಲಿ ಮೃತನಾದರೆ ಕರ್ಣ, ಸತ್ಯಸಂಧನಾದ ಧರ್ಮರಾಯನ ಕೈಲಿ ನನ್ನ ಉತ್ತರ ಕ್ರಿಯಾದನ್ನು ಮಾಡಿಸಬೇಕೆಂದು ಈಗ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಇಂಥ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದೈವ ಬಲವಿಲ್ಲದವನಿಗೆ, ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವರಿಗೆ ಅರ್ಥವೇ? ಹೇ ವಿಧಿ, ಹೇ ವಿಧಿ, ಅರಿತವರ ಅರಿತವರಾರೋ ವಿಧಿ ನಿನ್ನ ನೀಲೆಯ, ತಿಳಿದವರಾರಿಹರೋ ದೇವ ಅರಿಯಲು ಸಾಧ್ಯವೇ? ಅರಿತವರಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರಾರಿಹರೋ ದೇವ ಅರಿಯಲು ಸಾಧ್ಯವೇ? ಮಾನವನಾಗಿ ಜನಿಸಿರುವವರು ಯಾರಾದರೂ ತೋಟಿ ಆಗಿರುವರೇ? ಮಾನವನಾಗಿ ಜನಿಸಿರುವವರು ಯಾರಾದರೂ ತೋಟಿ ಆಗಿರುವರೇ? ಯೋಗವಿದ್ದರೂ ಸರಿ ಶ್ರೀಹರಿ, ಶ್ರೀಹರಿ ಯೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಯೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀ ಆಡಿಸಿದಂತೆ ಆಡಲೇಬೇಕು. ನೀ ಆಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು.
ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ನೀಲೆಯ ತಿಳಿದವರಾರಿಹರೋ ದೇವ ಹರಿಯಲು ಸಾಧ್ಯವೇ ಶ್ರೀಹರಿ